ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಕಂಗ್ರಾಚುಲೇಷನ್ ಚಿತ್ತಾಕೂಲ್ ಪ್ರೇಕ್ಷಕರು ಚಪ್ಪಾಳೆ ಮೂಲಕ ಚಿತ್ತಾಕೂಲ್ ತಂಡವನ್ನು ಚಾಂಪಿಯನ್ಸ್ ಒಳ್ಳೆಯ ಆಟಗಳು ತುಂಬಾ ಸಂತೋಷವಾಯಿತು. ಎಲ್ಲರೂ ಶಿಸ್ತುಬದ್ಧಾಗಿ ಆಟ ಆಡಿದ್ದೀರ. ಅದೇ ರೀತಿ ನಮ್ಮ ಕಮಿಟಿಯವರು ತುಂಬಾ ಸಂತೋಷದಲ್ಲಿ ನಮಗೆ ಎಲ್ಲ ಸಹಕಾರಗಳನ್ನು ನೀಡಿದ್ದಾರೆ. ಎಲ್ಲರಿಗೂ, ಅತಿಥಿ ಗಣ್ಯರಿಗೂ, ನಮ್ಮ ಇಲ್ಲಿ ಸೇರಿರುವಂತ ಎಲ್ಲರಿಗೂ, ನಮ್ಮ ಪತ್ರಕರ್ತರಿಗೂ, ಎಲ್ಲ ಸ್ನೇಹಿತರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.
ತಮಿಳುನಾಡು ತಂಡಕ್ಕೆ ಅಭಿನಂದನೆಗಳು. ಬಲಿಷ್ಠ 3ನೇ ತಂಡ ಚೆಕ್ಯ. ಕಂಗ್ರಾಚುಲೇಷನ್ ಚಿಟ್ಟಾಕೂಲ್. ಪ್ರೇಕ್ಷಕರು ಚಪ್ಪಾಳೆ ಮೂಲಕ ಚಿಟ್ಟಾಕೂಲ್ ತಂಡವನ್ನು ಪ್ರೋತ್ಸಾಹಿಸಿ. ಹಾಗೆ ನೆಕ್ಸ್ಟ್ ಇಲ್ಲಿ ಕೊಳಕಲಾಂಡಿ ಚಾಂಪಿಯನ್ಸ್ ಚಿರಿಯಾಂಡಿ. ಮುಂದಿನದಾಗಿ ನೆಕ್ಸ್ಟ್ ವಂದನಾರ್ಪಣೆ ಕೆಎಂಎಂಎ ಕಾನೂನು ಸಲಹೆಗಾರ ಕಂಗ್ರಾಚುಲೇಷನ್ ಚಿತ್ತ ನೀಡಲು ಕೊಳಕರಾಂಡಿ ಕುಟುಂಬದವರನ್ನು ಸ್ವೀಕರಿಸಲು ಕ್ರೀಮ್ ಆಗಮಿಸಿದೆಯಾ ಪಡೆದುಕೊಂಡಿರ್ತೀರಿ. ನಿಮಗೆ ಅಭಿನಂದನೆಗಳು. ಇಲ್ಲಿ KMMA ಅಂತ ಒಂದು ಕೊಡಗು ಮಲಬಾರ್ ಮುಸ್ಲಿಂ ಅಸೋಸಿಯೇಷನ್ ಅಂತ ಒಂದು ಸಂಘವನ್ನು ಆಲೋಚನೆ ಮಾಡಿ ಸಂಘ ನಾವು ರೆಡಿ ಮಾಡಿಬಿಟ್ಟು ಒಂದು 15 ದಿವಸಗಳ ಹಿಂದೆ ಈ ಒಂದು ಕ್ರೀಡಾಕೂಟ ಮಡಗಬೇಕು ಅಂತ ಆಲೋಚಿಸಿ ತದನಂತರ ನಾವು ನಮ್ಮ ಸ್ನೇಹಿತರೊಂದಿಗೆ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದಾಗ ನಮ್ಮ ಸ್ನೇಹಿತರೆಲ್ಲರಿಗೂ ನಮ್ಮ ಈ ಒಂದು ಕ್ರೀಡಾಕೂಟಕ್ಕೆ ಸಹಕಾರ ನೀಡಿ ನಾವು ಎಲ್ಲರ ಹತ್ರ ಕಲೆಕ್ಷನ್ ಮಾಡಿ ಈ ಒಂದು ಕ್ರೀಡಾಕೂಟ ಆಯೋಜಿಸೋಣ ಅಂತ ನಾವು ಚರ್ಚೆಯನ್ನು ಮಾಡಿ ತೀರ್ಮಾನ ಮಾಡಿದ್ವಿ. ತದನಂತರ ನಮ್ಮ ಈ ಗ್ರಾಮದ ನಮ್ಮ ಪೊನ್ನಂಪೇಟೆಯ ನಮ್ಮ ಶಾಫಿ ಜುಮಾ ಮಸೀದಿಯ ಪ್ರಧಾನ ಕಾರ್ಯದರ್ಶಿ ಹಾಗೂ ನಮ್ಮ ಈ ಒಂದು ಮಲಬಾರ್ ಮುಸ್ಲಿಮರ ಒಂದು ಮುಖ್ಯಸ್ಥರಾಗಿರುವತಕ್ಕಂಥ ಶ್ರೀಮನ್ ಅಜೀಜ್ ಸಾಹಿಬ್ರ ಕೊಳಕರಂಡಿ ಕುಟುಂಬದ ಅಜೀಜ್ ಸಾಹಿಬ್ರ ಹತ್ರ ಹೋಗಿ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ ಸಂದರ್ಭದಲ್ಲಿ ಅವರು ಅವರ ಸಹೋದರರ ಜೊತೆಯಲ್ಲಿ ಆಲೋಚನೆ ಮಾಡಿ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಒಂದು ಸಹಕಾರವನ್ನು ನಾವು ನೀಡ್ತೀವಿ ಅಂತ ಹೇಳಿ ನಮಗೆ ಬೇಕಾಗಿರುವಂಥ ಈ ಸನ್ಮಾನಗಳು ಹಾಗೆ ಕ್ಯಾಶ್ ಪ್ರೈಸು ಇಲ್ಲಿ ಕೊಟ್ಟಿರುವಂಥ ಎಲ್ಲ ಪ್ರತಿಯೊಂದು ಬಹುಮಾನಗಳಾಗಲಿ ಏನೇ ಆಗಲಿ ನಮಗೆ ಎಲ್ಲವನ್ನು ನೀಡ್ತೀನಿ ಅಂತ ಹೇಳಿ ನಮಗೆ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟರು. ತದನಂತರ ನಮಗೆ ಒಂದು ಸಂತೋಷವಾಯಿತು, ಒಂದು ಉತ್ಸಾಹ ಬಂತು. ನಮ್ಮ ಎಲ್ಲ ಒಂದು ಕುಟುಂಬದಲ್ಲಿ ಸಂಪರ್ಕಿಸಿದಾಗ 14 ಕುಟುಂಬದ ಬಂದಿರೋದರಲ್ಲಿ ಫಿಲ್ಟರ್ ಮಾಡಿ ಅದನ್ನು ನಾವು 12 ಕುಟುಂಬ ಫೈನಲೈಸ್ ಮಾಡಿದ್ವಿ. 2 ದಿವಸ ತುಂಬ ಶಿಸ್ತುಬದ್ಧಾಗಿ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದು ನೀವು ನಮಗೇನೆ ಆಶ್ಚರ್ಯವಾಗಿರುವಂಥ ಒಂದು ವಿಚಾರ ಏನಂತ ಹೇಳಿದರೆ, ಬರೀ 15 ದಿವಸದಲ್ಲಿ ಈ ರೀತಿಯಲ್ಲಿ ನಮ್ಮ ಎಲ್ಲ ಕುಟುಂಬಗಳು ನಮಗೆ ಸಹಕರಿಸಿದ್ದಾರೆ. ನಮ್ಮ ಈ ಒಂದು ಕ್ರೀಡಾಕೂಟಕ್ಕಾಗಿ ಹೊರದೇಶದಿಂದ ಸಮೇತ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅದು ಅಲ್ಲದೆ ಅವರು ಬಂದಿದ್ದಾರೆ, ಬರೀ ಈ ಒಂದು ಮ್ಯಾಚಿಗೋಸ್ಕರ ಕುಟುಂಬಕ್ಕಾಗಿ ಬಂದಿದ್ದಾರೆ. ಎಲ್ಲರೂ ತುಂಬ ಸಂತೋಷವಾಗಿ ಪ್ರಾಕ್ಟೀಸ್ ಇಲ್ಲದೆ ತುಂಬ
ಅಚ್ಚುಕಟ್ಟಾಗಿ ಶಿಸ್ತುಬದ್ಧಾಗಿ ಅಂಪೈರ್ಸ್ ಹೆಂಗೆ ಹೇಳ್ತಾರೋ ಅದೇ ರೀತಿ ಇವರು ಸಹಕಾರ ನೀಡಿದ್ದಾರೆ. ತುಂಬ ಹೃದಯದ ಸಂತೋಷ ಇದೆ, ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಎಷ್ಟೇ ಹೇಳಿದರೂ ಸಾಲಕ್ಕಿಲ್ಲ. ಅದೇ ರೀತಿ ನಮ್ಮ ಈ ಒಂದು ವಾತಾವರಣ ದೇವರು ನಮಗೆ ದೇವರು ಸಹ ನಮಗೆ ಈ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ದೇವರು ಸಹ ನಮಗೆ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದ್ದೀನಿ. ನೋಡಿ, ಇಲ್ಲಿವರೆಗೂ ನಮಗೆ ಮಳೆಯ ತೊಂದರೆ ಇಲ್ಲ. ಗ್ರೌಂಡು ಬರೀ 2 ದಿವಸದಲ್ಲಿ ಗ್ರೌಂಡನ್ನು ರೆಡಿ ಮಾಡಿರೋದು. ಪ್ರತಿಯೊಂದು ನಮ್ಮ ಈ ಒಂದು KMMA ಟೀಮು ಮತ್ತು ನಮ್ಮ ಪೊಳಕರಂಡಿ ಕುಟುಂಬದವರಿಂದ ಈ ಥರ ಒಂದು ಕಾರ್ಯಕ್ರಮ ಆಗಿರೋದು. ಪೊನ್ನಂಪೇಟೆಯಲ್ಲಿ ಅಂತಲ್ಲ, ಪೊನ್ನಂಪೇಟೆ ತಾಲೂಕಿನಲ್ಲೇ ಈ ರೀತಿಯ ಒಂದು ಕಾರ್ಯಕ್ರಮ. ಅಲ್ಲದೆ ಕೊಡಗಿನಲ್ಲೂ ಇದೇ ರೀತಿ ಕೊಡಗು ಮಲಬಾರ್ ಮುಸ್ಲಿಂ ಅಸೋಸಿಯೇಷನ್ ಪ್ರಯುಕ್ತವಾಗಿ ಯಾವುದೇ ಒಂದು ಕಾರ್ಯಕ್ರಮ ಇದುವರೆಗೂ ನಡೆದಿಲ್ಲ. ಇದೇ ಮೊದಲನೇ ಕಾರ್ಯಕ್ರಮ. ಅದಕ್ಕೆ ಮೊದಲನೇದಾಗಿ ನಾವು ಪೊಳಕರಂಡಿ ಕುಟುಂಬದೊಂದಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಎಲ್ಲರ ಮುಖಾಂತರ ನಮ್ಮ KMMA ಪರವಾಗಿ ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಎಲ್ಲ ರೀತಿಯಲ್ಲಿ ಮುಗೀತು. ಈಗ ನೋಡಿ, ಚೆರಿಯಂಡಿ ಕುಟುಂಬದವರು ಟ್ರೋಫಿಯನ್ನು ಗೆದ್ದುಕೊಂಡಿದ್ದಾರೆ. ಅವರಿಗೂ ಸಹ ಅಭಿನಂದನೆಗಳು. ಇಲ್ಲಿ ಆಟವಾಡಿರತಕ್ಕಂಥ ಎಲ್ಲ ಆಟಗಾರರಿಗೂ ಅಭಿನಂದನೆಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನನ್ನ ಹೆಸರು ಅಜೀಜ್. ನಾವು ಈ ಒಂದು ಕಪ್ಪನ್ನು ಆಯೋಜಿಸಕ್ಕೆ ಅಂತ ಹೇಳಿದರೆ, ನಮ್ಮ ಮಲಬಾರಿ ಅಂತ ಹೇಳಿದರೆ ನಾವೆಲ್ಲರೂ ಬರೀ ವ್ಯಾಪಾರ ಮಾತ್ರ ಮಾಡಿಕೊಂಡಿದ್ದೆವು. ಇಂಥ ಆಟೋಟಗಳ ಸ್ಪರ್ಧೆಯನ್ನು ಮಾಡಿರಲಿಲ್ಲ. ಫಸ್ಟ್ ಟೈಮ್ ನಮ್ಮ ಫೈಸಲ್ ಆಗಲಿ, ಸಾಜಿ, ಇಂಥ ಒಂದು 5-8 ಮಕ್ಕಳು ಸೇರಿ ಇವರು ಇದು ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಮುಂದಿನ ವರ್ಷಕ್ಕೆ ನಮಗೆ ಮುಸ್ಲಾರಗತ್ MMD ಅಬೂಟಿನವರು ಇದನ್ನು ಮಾಡ್ತೀವಿ ಅಂತೇಳಿ ಮುಂದೆ ಬಂದಿದ್ದಾರೆ. ಅವರಿಗೂ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಉತ್ತಮವಾಗಿ ನಡೆಯಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಮತ್ತು ಹೆಂಗಸರು ಮಕ್ಕಳು ಯಾರು ನಮ್ಮಲ್ಲಿ ಆಟೋಟ ಸ್ಪರ್ಧೆ ಅಂತ ಹೇಳಿದರೆ ಮಲಬಾರಿಗಳಲ್ಲಿ ತುಂಬ ಕಡಿಮೆ ಇತ್ತು. ಇಲ್ಲಿ ಕೊಡಗಿನಲ್ಲಿ ಇದು ಫಸ್ಟ್ ಟೈಮ್, ನಾವು ಕೊಡಗಿನಲ್ಲೇ ಫಸ್ಟ್ ಟೈಮ್ ಮಲಬಾರಿ ಅಂತ ಹೇಳಿದರೆ. ಇದನ್ನು ಆಯೋಜಿಸಿದ ನನ್ನ ಎಲ್ಲ ಫ್ರೆಂಡ್ಸ್ಗಳಿಗೂ, ನಮ್ಮ ಎಲ್ಲ ಕುಟುಂಬಸ್ಥರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು. MMD ಮುಸ್ಲಿಯಾರಗತ್ ಅಂತೇಳಿ ನಮ್ಮ ಟೀಮ್ ಇದು ಮಾಡ್ತಾ ಇದ್ದೀವಿ. ಅದು ಬರೋ ವರ್ಷಕ್ಕೆ KMMA ಪೊನ್ನಂಪೇಟ ಅವರ ಅಧೀನದಲ್ಲಿ ನಾವು ಟೂರ್ನಮೆಂಟ್ ಆಯೋಜಿಸ್ತಾ ಇದ್ದೇವೆ. ನಾವು ಬರುವ ವರ್ಷ ಸರ್ ಹೆಂಗೆ ಅಂತ ಹೇಳಿದ್ರೆ, ನಮಗೆ ಇನ್ನೂ ಎಲ್ಲ ಒಳ್ಳೆ ಕಪ್ಪುಗಳು ಕೊಟ್ಟು ತುಂಬ ಇಂಟ್ರೆಸ್ಟ್ ಆಗಿ ಮಾಡೋದೇನು ಅಂತ ಹೇಳಿದ್ರೆ, ಮಕ್ಳುಗಳು ಮುಂದಕ್ಕೆ ಬರಬೇಕು. ಅವರ ಓದಿನ ಜೊತೆ ಸ್ಪೋರ್ಟ್ಸ್ನನ್ನು, ಕ್ರೀಡೆಯನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳ್ಕೊಂಡು ನಾವು ತುಂಬ ಇಂಟ್ರೆಸ್ಟ್ ತಗೊಂಡು ಒಂದು ಇದು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.